ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 11 ಭಾರತದ ಋತುಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರ. ಅಭ್ಯಾಸಗಳು. 1ನೇದು ಪ್ರಶ್ನೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಗಂಗಾನಗರ್, ರಾಜಸ್ಥಾನ ರಾಜ್ಯ ಆಗಿದೆ. 2ನೇದು, ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಪರಿಸರನ ಮಳೆ ಅಥವಾ ಕನ್ವಿಕ್ಷನಲ್ ರೇನ್ಫಾಲ್ ಎಂತಲೂ ಕರೆಯುತ್ತಾರೆ. 3ನೇದು, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರುಯೋಲಿ, ಜೈಸಲ್ಮೇರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯ. ಪ್ರಶ್ನೆ ಸಂಖ್ಯೆ 4, ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಮಾಸಿನ್ ರಾಮ್, ಇದು ಮೇಘಾಲಯ ರಾಜ್ಯದಲ್ಲಿದೆ. ಮುಖ್ಯ ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5, ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ? ಉತ್ತರ: ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಈ ವಾಯುಗುಣದಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ವಿರುದ್ಧ ದಿಕ್ಕಿನಿಂದ ಬೀಸುತ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಮುಖ್ಯವಾಗಿ ಮಳೆ ತರುತ್ತವೆ. ಪ್ರಶ್ನೆ ಸಂಖ್ಯೆ 6, ಮಾನ್ಸೂನ್ ಮಾರುತಗಳು ನಿರ್ಗಮನ ಕಾಲದಲ್ಲಿ ಭಾರತದಲ್ಲಿ ಆವೃತ ಮಾರುತಗಳುಂಟಾಗಲು ಕಾರಣವೇನು? ಉತ್ತರ: ಮಾನ್ಸೂನ್ ಮಾರುತಗಳು ನಿರ್ಗಮನ ಕಾಲದಲ್ಲಿ ಭೂಮಿ ಮತ್ತು ಸಮುದ್ರದ ಉಷ್ಣಾಂಶ ಹಾಗೂ ವಾಯು ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಬಂಗಾಳಕೊಲ್ಲಿ ಮತ್ತು ಅರಬ್ ಸಮುದ್ರದಲ್ಲಿ ಆವೃತ ಮಾರುತಗಳು, ಚಂಡಮಾರುತಗಳು ರೂಪುಗೊಳ್ಳುತ್ತವೆ. ಪ್ರಶ್ನೆ ಸಂಖ್ಯೆ 7, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಶ್ರೇಣಿ ವಿಸ್ತಾರ, ಸಾಗರ ಪ್ರವಾಹಗಳು. ಪ್ರಶ್ನೆ ಸಂಖ್ಯೆ 8, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿ. ಉತ್ತರ: ಭಾರತದ ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿಯು ಮುಖ್ಯವಾಗಿ ನೈಋತ್ಯ ಮಾನ್ಸೂನ್ ಮಳೆಯ ಮೇಲೆ ಅವಲಂಬಿತವಾಗಿದೆ. ಮಳೆ ಸಮಯಕ್ಕೆ ಸರಿಯಾಗಿ ಮತ್ತು ಸಮರ್ಪಕವಾಗಿ ಬಂದರೆ ಉತ್ತಮ ಬೆಳೆ ದೊರೆಯುತ್ತದೆ. ಮಳೆ ಕಡಿಮೆಯಾದರೆ ಬರಗಾಲ ಉಂಟಾಗುತ್ತದೆ. ಅತಿಯಾದ ಮಳೆಯಿಂದ ಪ್ರವಾಹ ಉಂಟಾಗುತ್ತದೆ. ಬೆಳೆ ಹಾಗೂ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುತ್ತದೆ. ಆದ್ದರಿಂದ ಭಾರತದ ಕೃಷಿಯನ್ನು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಎಂದು ಕರೆಯುತ್ತಾರೆ. ಮುಖ್ಯ ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ಅಂಕನ ಎ, ಅಂಕನ ಬಿ ಗೆ ಜೋಡಿಸುವುದು. ಕಾಲ್ ಬೈಸಾಖಿ ಪಶ್ಚಿಮ ಬಂಗಾಳ, ಆಂಧೀಸ್ ಉತ್ತರ ಪ್ರದೇಶ್, ಕಾಫಿ ತುಂತುರು ಕರ್ನಾಟಕ, ಮಾವಿನ ಹುಯ್ದು ಕೇರಳ.